ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಇಸ್ರೋ ಬಗ್ಗೆ. ಅಂದ್ರೆ ಇತ್ತೀಚೆಗೆ ಒಂದರ ಮೇಲೊಂದು ದೊಡ್ಡ ಹೆಜ್ಜೆ ಇಡ್ತಿದೆ. ಸ್ಪೇಸ್ ಡಾಕಿಂಗ್ನಿಂದ ಹಿಡಿದು ಗಗನಯಾನದವರೆಗೂ. ಆಕ್ಚುಲಿ ಏನ್ ನಡೀತಿದೆ? ಈ ಎಲ್ಲಾ ಯೋಜನೆಗಳ ಹಿಂದಿನ ಆ ದೊಡ್ಡ ಚಿತ್ರಣ ಏನು? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ನಮ್ಮ ಮುಂದಿರೋ ಈ ಮೂಲಗಳು ಇಸ್ರೋದ ಒಂದು ದೊಡ್ಡ ಪಜಲ್ನ ತುಣುಕುಗಳಿದ್ದಂತೆ. ಅದನ್ನೆಲ್ಲ ಜೋಡಿಸಿ ನೋಡೋಣ. ಖಂಡಿತ. ಇದು ಕೇವಲ ಒಂದೊಂದೇ ಮಿಷನ್ಗಳ ಲಿಸ್ಟ್ ಅಲ್ಲ. ಒಂದು ತಂತ್ರಗಾರಿಕೆ. ಬಾಹ್ಯಾಕಾಶದಲ್ಲಿ ಸ್ವಾವಲಂಬನೆ ಸಾಧಿಸೋದ್ರಿಂದ ಹಿಡಿದು ಅದನ್ನ ಒಂದು ದೊಡ್ಡ ಉದ್ಯಮವಾಗಿ ಬೆಳೆಸೋದು ಮತ್ತೆ ಕೊನೆಗೆ ಚಂದ್ರನ ಮೇಲೆ ಮನುಷ್ಯನನ್ನ ಕಳಿಸೋವರೆಗೂ ಒಂದು ಸ್ಪಷ್ಟವಾದ ದಾರಿಯ ನಕ್ಷೆ ಇದು. ಪ್ರತಿಯೊಂದು ಪ್ರಯೋಗ, ಪ್ರತಿಯೊಂದು ಉಡಾವಣೆ ಮುಂದಿನ ದೊಡ್ಡ ಹೆಜ್ಜೆಗೆ ಒಂದು ಮೆಟ್ಟಿಲಷ್ಟೇ. ಹಾಗಾದರೆ ಆ ಮೆಟ್ಟಿಲುಗಳಲ್ಲಿ ಮೊದಲನೇದರ ಬಗ್ಗೆ ಮಾತಾಡೋಣ. ಸ್ಪೇಸ್ ಡಾಕಿಂಗ್. ಅಂದ್ರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್. ಎರಡು ಬಾಹ್ಯಾಕಾಶ ನೌಕೆಗಳನ್ನ ಬಾಹ್ಯಾಕಾಶದಲ್ಲಿ ಜೋಡಿಸೋದು. ಕೇಳೋಕೆ ಸರಳ ಅನ್ಸಿದ್ರೂ ಇದು ತುಂಬಾ ಕಷ್ಟದ ತಂತ್ರಜ್ಞಾನ ಅಲ್ವಾ? ಯಾಕಿದಿಷ್ಟು ಮುಖ್ಯ? ಹೌದು, ಇದು ಬಾಹ್ಯಾಕಾಶದಲ್ಲಿ ಎರಡು ಗುಂಡುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯದೆ ನಿಖರವಾಗಿ ಒಂದನ್ನೊಂದು ಮೀಟ್ ಮಾಡೋವಾಗೆ ಮಾಡೋ ಸಾಹಸ. ಇದ್ರ ಮಹತ್ವ ಏನು ಅಂದ್ರೆ ಇದು ಭವಿಷ್ಯದ ಎಲ್ಲಾ ದೊಡ್ಡ ಯೋಜನೆಗಳಿಗೆ ಅಡಿಪಾಯ. ಮುಂದೆ ನಾವು ಒಂದು ಭಾರತೀಯ ಬಾಹ್ಯಾಕಾಶ ನಿಲ್ದಾಣ ಕಟ್ಟಬೇಕು ಅಂದ್ರೆ ಬೇರೆ ಬೇರೆ ಮಾಡ್ಯೂಲ್ಗಳನ್ನ ಕೊಂಡೋಗಿ ಹೀಗೇ ಜೋಡಿಸ್ಬೇಕು. ಓ, ಯಾವುದಾದ್ರೂ ಉಪಗ್ರಹದ ಇಂಧನ ಖಾಲಿಯಾದ್ರೆ ಅದಕ್ಕೆ ರಿಫ್ಯೂಯಲ್ ಮಾಡೋಕೆ ಅಥವಾ ಅದನ್ನ ರಿಪೇರಿ ಮಾಡೋಕೆ ಈ ಡಾಕಿಂಗ್ ತಂತ್ರಜ್ಞಾನ ಬೇಕೇ ಬೇಕು. ಇದು ಇಲ್ಲ ಅಂದ್ರೆ ನಮ್ಮ ಬಾಹ್ಯಾಕಾಶ ಚಟುವಟಿಕೆಗಳು ಭೂಮಿಯಿಂದ ಉಡಾವಣೆ ಮಾಡೋಕ್ ಮಾತ್ರ ಸೀಮಿತವಾಗ್ಬಿಡುತ್ತೆ. ಓ ಹಾಗೆ. ಅಂದ್ರೆ ಇದು ಸ್ಪೇಸ್ನಲ್ಲಿ ಒಂದು ರೀತಿ ಕನ್ಸ್ಟ್ರಕ್ಷನ್ ಮತ್ತೆ ಸರ್ವಿಸಿಂಗ್ ಕೆಪಾಸಿಟಿ ಗಳಿಸ್ಕೊಂಡ ಹಾಗೆ. ಮೂಲಗಳ ಪ್ರಕಾರ ಡಿಸೆಂಬರ್ 2024ರಲ್ಲಿ ಉಡಾವಣೆಯಾದ ಈ ನೌಕೆಗಳು 2025ರ ಆರಂಭದಲ್ಲಿ ಯಶಸ್ವಿಯಾಗಿ ಡಾಕ್ ಆಗಿವೆ. ಅಷ್ಟೇ ಅಲ್ಲ, ಒಂದು ನೌಕೆಯಿಂದ ಇನ್ನೊಂದಕ್ಕೆ ಶಕ್ತಿಯನ್ನು ವರ್ಗಾವಣೆ ಮಾಡಿವೆ ಅಂತಿದೆ. ಅದೇ ಇದ್ರಲ್ಲಿನ ಅತ್ಯಂತ ಕುತೂಹಲಕಾರಿ ಮತ್ತು ಮಹತ್ವದ ಹೆಜ್ಜೆ, ಪವರ್ ಟ್ರಾನ್ಸ್ಫರ್. ಒಂದು ನೌಕೆ ಇನ್ನೊಂದು ನೌಕೆಗೆ ಚಾರ್ಜ್ ಮಾಡಿದ ಹಾಗೆ. ಈ ಯಶಸ್ಸಿನ ಜೊತೆಗೆ ಅಮೆರಿಕ, ರಷ್ಯಾ ಮತ್ತು ಚೀನಾದ ನಂತರ ಈ ಸಾಮರ್ಥ್ಯ ಸಾಧಿಸಿದ 4ನೇ ದೇಶ ಭಾರತ. ಇದು ನಮ್ಮನ್ನ ತಾಂತ್ರಿಕವಾಗಿ ಒಂದು ಎಲೈಟ್ ಕ್ಲಬ್ಗೆ ಸೇರಿಸಿದೆ. ಅದ್ಭುತ. ಅಂದ್ರೆ ಈ ಡಾಕಿಂಗ್ ತಂತ್ರಜ್ಞಾನ ಸ್ಪೇಸ್ ಸ್ಟೇಷನ್ ಕಟ್ಟೋಕೆ ಅಡಿಪಾಯ. ಆದರೆ ಸ್ಪೇಸ್ ಸ್ಟೇಷನ್ನಲ್ಲೇ ಗಗನಯಾತ್ರಿಗಳು ತಿಂಗಳುಗಟ್ಲೆ ಇರಬೇಕಾದ್ರೆ ಊಟದ ವ್ಯವಸ್ಥೆ? ಭೂಮಿಯಿಂದಲೇ ಎಲ್ಲವನ್ನೂ ತಗೊಂಡೋಗೋಕ್ಕಾಗುತ್ತಾ? ಇದಕ್ಕಾಗಿ ಇಸ್ರೋ ಒಂದು ಇಂಟ್ರೆಸ್ಟಿಂಗ್ ಪ್ರಯೋಗ ಮಾಡ್ತಿದೆ ಅನ್ಸುತ್ತೆ, CROPS ಅಂತ. ಸರಿಯಾದ ಪಾಯಿಂಟ್ ಹಿಡಿದ್ರಿ. CROPS ಅಂದ್ರೆ ಕಾಂಪ್ಯಾಕ್ಟ್ ರಿಸರ್ಚ್ ಮಾಡ್ಯೂಲ್ ಫಾರ್ ಆರ್ಬಿಟಲ್ ಪ್ಲಾನ್ ಸ್ಟಡೀಸ್. ಇದೊಂದು ದೂರದೃಷ್ಟಿಯ ಪ್ರಯೋಗ. ಲಾಂಗ್ ಟರ್ಮ್ ಸ್ಪೇಸ್ ಮಿಷನ್ಸ್ಗಳಲ್ಲಿ ಗಗನಯಾತ್ರಿಗಳಿಗೆ ಬೇಕಾದ ಫ್ರೆಶ್ ಆಹಾರವನ್ನ ಬಾಹ್ಯಾಕಾಶದಲ್ಲೇ ಬೆಳೆಸ್ಕೊಳ್ಳೋಕೆ ಸಾಧ್ಯನಾ ಅಂತ ಟೆಸ್ಟ್ ಮಾಡೋದು ಇದರ ಉದ್ದೇಶ. ಸದ್ಯಕ್ಕೆ ಅಲಸಂದೆ ಬೀಜಗಳನ್ನ ಬಳಸಿ ಅವು ಗುರುತ್ವಾಕರ್ಷಣೆ ಇಲ್ಲದ ವಾತಾವರಣದಲ್ಲಿ ಹೇಗೆ ಮೊಳಕೆಯೊಡಿತವೆ, ಹೇಗೆ ಬೆಳೀತವೆ ಅಂತ ಪರೀಕ್ಷಿಸಲಾಗಿದೆ. ಅಂದ್ರೆ ಮುಂದೊಂದು ದಿನ ಚಂದ್ರನ ಮೇಲೆ ಅಥವಾ ಮಂಗಳ ಗ್ರಹಕ್ಕೆ ಹೋಗೋ ನಮ್ಮ ಗಗನಯಾತ್ರಿಗಳು ಅಲ್ಲಿಯೇ ತರಕಾರಿ ಬೆಳೆದು ಸಾರು ಮಾಡಬಹುದು ಅಂತಾಯ್ತು. ಸರಿ, ನಾವು ಡಾಕಿಂಗ್ನಂತಹ ಸಂಕೀರ್ಣ ಹಾರ್ಡ್ವೇರ್ ಬಗ್ಗೆ ಮಾತಾಡಿದ್ವಿ, ಸಸ್ಯಗಳನ್ನು ಬೆಳೆಸುವ ಲೈಫ್ ಸಪೋರ್ಟ್ ಬಗ್ಗೆ ಮಾತಾಡಿದ್ವಿ. ಆದರೆ ಈ ಎಲ್ಲವನ್ನೂ ಕಂಟ್ರೋಲ್ ಮಾಡೋ ಮಿದುಳು ಅಂದ್ರೆ ಕಂಪ್ಯೂಟರ್ ಚಿಪ್ಗಳ ಕಥೆಯೇನು? ಅಲ್ಲಿ ನಾವು ಇನ್ನೂ ಫಾರಿನ್ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿದೀವಾ? ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲ, ಇತ್ತೀಚಿನ ದೊಡ್ಡ ಬೆಳವಣಿಗೆಯೇ ಅದು. ವಿಕ್ರಮ್ 30201 ಮತ್ತು ಕಲ್ಪನಾ 30201 ಇವು ಸಂಪೂರ್ಣ ಮೇಕ್ ಇನ್ ಇಂಡಿಯಾ ಮೈಕ್ರೋಪ್ರೊಸೆಸರ್ಗಳು. ಇಸ್ರೋ ಇದನ್ನ ಡೆವಲಪ್ ಮಾಡಿ ತನ್ನ ಲಾಂಚ್ ವೆಹಿಕಲ್ಸ್ಗೆ ಸರ್ಟಿಫೈ ಮಾಡಿದೆ. ವಾವ್! ಇದು ಕೇವಲ ಮೇಕ್ ಇನ್ ಇಂಡಿಯಾದ ಹೆಗ್ಗಳಿಕೆಯಲ್ಲ, ಇದರ ಆಳವಾದ ಅರ್ಥವೇ ಬೇರೆ. ರಾಕೆಟ್ನ ಬ್ರೈನ್ ನಮ್ಮ ಕೈಯಲ್ಲಿದ್ರೆ ಯಾವುದೇ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ ಅಥವಾ ರಾಜಕೀಯ ಒತ್ತಡಗಳು ನಮ್ಮ ಬಾಹ್ಯಾಕಾಶ ಕಾರ್ಯಕ್ರಮವನ್ನ ನಿಲ್ಸೋಕಾಗಲ್ಲ. ಹೌದು, 90ರ ದಶಕದ ಕ್ರಯೋಜೆನಿಕ್ ಇಂಜಿನ್ ಕಥೆ ನೆನಪಿದೆ. ಅದೇ, ಆ ಅನುಭವ ನಮ್ಗೆ ಪಾಠ ಕಲಿಸಿದೆ. ಈ ಚಿಪ್ಗಳು ಕೇವಲ ತಂತ್ರಜ್ಞಾನ ಅಲ್ಲ, ಅವು ನಮ್ಮ ಬಾಹ್ಯಾಕಾಶ ಸಾರ್ವಭೌಮತ್ವದ ಗ್ಯಾರಂಟಿ. ವಾಹ್, ಇದು ನಿಜಕ್ಕೂ ದೊಡ್ಡ ಹೆಜ್ಜೆ. ಈಗ ಇಷ್ಟೆಲ್ಲ ಮಿಷನ್ಗಳನ್ನ ಉಡಾವಣೆ ಮಾಡೋಕ್ಕೆ ನಮ್ಮಲ್ಲಿರೋ ಮೂಲಸೌಕರ್ಯ ಸಾಕಾಗೊತ್ತಾ? ಶ್ರೀಹರಿಕೋಟದಲ್ಲಿ ಈಗಾಗಲೇ 2 ಲಾಂಚ್ ಪ್ಯಾಡ್ಗಳಿವೆ. ಇದ್ದಕ್ಕಿದ್ದಂತೆ 3ನೇದರ ಅವಶ್ಯಕತೆ ಯಾಕೆ ಬಂತು? ಕಾರಣ ಇದೆ. ಒಂದು, ನಮ್ಮ ಉಡಾವಣೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅಷ್ಟೇ ಅಲ್ಲ, ರಾಕೆಟ್ಗಳ ಗಾತ್ರವೂ ದೊಡ್ಡದಾಗ್ತಿದೆ. ಮುಂದಿನ ಪೀಳಿಗೆಯ ಉಡಾವಣಾ ವಾಹನ ಅಂದ್ರೆ NGLV
ಮತ್ತೆ ಗಗನಯಾನದಂತಹ ಹೆವಿ ರಾಕೆಟ್ಗಳನ್ನು ಉಡಾವಣೆ ಮಾಡೋಕೆ ಈಗಿರೋ ಲಾಂಚ್ ಪ್ಯಾಡ್ಗಳು ಸಾಲದು. ಅದಕ್ಕಾಗಿ 3ನೇ ಲಾಂಚ್ ಪ್ಯಾಡ್. ಹೌದು, ಇದು ದೊಡ್ಡ ರಾಕೆಟ್ಗಳಿಗಾದ್ರೆ, ಇನ್ನೊಂದು ಕಡೆ ಸಣ್ಣ ಉಪಗ್ರಹಗಳಿಗಾಗಿಯೇ ಒಂದು ಸಪರೇಟ್ ವ್ಯವಸ್ಥೆ ಮಾಡ್ಲಾಗ್ತಿದೆ. ಓ, ಅದು ತಮಿಳ್ನಾಡಿನ ಕುಲಶೇಖರಪಟ್ಟಣಂನಲ್ಲಿ ನಿರ್ಮಿಸ್ತಿರೋ SSLV ಉಡಾವಣಾ ಸಂಕೀರ್ಣದ ಬಗ್ಗೆಯಾ? ಯಾಕೆ ಅದಕ್ಕೆ ಪ್ರತ್ಯೇಕ ಜಾಗ ಬೇಕು? ಸ್ಟ್ರಾಟಜಿಕಲಿ ಇದು ಬಹಳ ಮುಖ್ಯ. SSLV ಅಂದ್ರೆ ಸಣ್ಣ ಉಪಗ್ರಹ ಉಡಾವಣಾ ವಾಹನ. ಇವತ್ತಿನ ದಿನಗಳಲ್ಲಿ ಸಣ್ಣ ಉಪಗ್ರಹಗಳ ಮಾರುಕಟ್ಟೆ ತುಂಬಾ ವೇಗವಾಗಿ ಬೆಳೀತಿದೆ. ಅವರಿಗೆ ಒಂದು ಡೆಡಿಕೇಟೆಡ್ ಲಾಂಚ್ ಕಾಂಪ್ಲೆಕ್ಸ್ ಇದ್ರೆ, ನಾವು ಹೆಚ್ಚು ವೇಗವಾಗಿ, ಕಡಿಮೆ ಖರ್ಚಿನಲ್ಲಿ ಅವರ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಬಹುದು. ಇದ್ರಿಂದ ಶ್ರೀಹರಿಕೋಟಾದ ಮೇಲಿನ ಒತ್ತಡ ಕಡಿಮೆ ಆಗತ್ತೆ. ಕರೆಕ್ಟ್. ಮತ್ತೆ ನಾವು ಕಮರ್ಷಿಯಲ್ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಪಾಲು ಗಳಿಸಬಹುದು. ಸರಿ, ಸಣ್ಣ ಉಪಗ್ರಹಗಳಿಗೆ ಒಂದು ಪ್ರತ್ಯೇಕ ಲಾಂಚ್ ಪ್ಯಾಡ್. ಮತ್ತೊಂದೆಡೆ ಮೂಲಗಳ ಪ್ರಕಾರ ಇಸ್ರೋ ಈ SSLV ತಂತ್ರಜ್ಞಾನವನ್ನೇ HALನಂತಹ ಕಂಪ್ನಿಗೆ ವರ್ಗಾಯಿಸ್ತಿದೆ. ಇಸ್ರೋದ ಸ್ವಂತ ಕಮರ್ಷಿಯಲ್ ವಿಂಗ್ NSIL ಇರುವಾಗ HALಗೆ ಯಾಕೆ ಟೆಕ್ನಾಲಜಿ ಕೊಡಬೇಕು? ಇದು ಕಾಂಪಿಟಿಷನ್ ಆಗಲ್ವಾ? ಮೇಲ್ನೋಟಕ್ಕೆ ಹಾಗೆ ಕಾಣಿಸಬಹುದು, ಆದರೆ ಇದರ ಹಿಂದಿನ ಆಲೋಚನೆ ದೊಡ್ಡದು. ಇಸ್ರೋ ಇನ್ನು ಮುಂದೆ ಕೇವಲ ರಾಕೆಟ್ ಲಾಂಚ್ ಮಾಡೋ ಸಂಸ್ಥೆಯಾಗಿ ಉಳಿಯೋಕೆ ಬಯಸ್ತಿಲ್ಲ. SSLV ಅಂತಹ ಪ್ರೂವನ್ ಟೆಕ್ನಾಲಜಿಯನ್ನ ಇಂಡಸ್ಟ್ರಿಗೆ ಕೊಟ್ಟು, ತಾನು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮೇಲೆ, ಅಂದ್ರೆ ಗಗನಯಾನ, ಚಂದ್ರಯಾನ, ಮಂಗಳಯಾನದಂತಹ ದೊಡ್ಡ ಮತ್ತು ಕಠಿಣ ಯೋಜನೆಗಳ ಮೇಲೆ ಫೋಕಸ್ ಮಾಡೋಕೆ ಬಯಸ್ತಿದೆ. ಇಸ್ರೋ ರಿಸರ್ಚ್ ಮಾಡುತ್ತೆ, ಇಂಡಿಯನ್ ಇಂಡಸ್ಟ್ರೀಸ್ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ ಮಾಡುತ್ತೆ. ಇದು ಇಡೀ ಸ್ಪೇಸ್ ಈಕೋಸಿಸ್ಟಮ್ ಅನ್ನ ಬೆಳೆಸೋ ಒಂದು ಮಾಡೆಲ್. ಅರ್ಥ ಆಯ್ತು. ಅಂದ್ರೆ ಇಸ್ರೋ ತಾನು ಒಬ್ಬ ಪ್ಲೇಯರ್ ಆಗಿ ಉಳಿಯೋ ಬದಲು ಇಡೀ ಆಟದ ಮೈದಾನವನ್ನೇ ದೊಡ್ಡದು ಮಾಡ್ತಿದೆ. ಈಗ ವಿಜ್ಞಾನ ಮತ್ತು ಅನ್ವೇಷಣೆಯ ಕಡೆಗೆ ಬರೋಣ. ಆದಿತ್ಯ L1 ಸೂರ್ಯನನ್ನ ಅಧ್ಯಯನ ಮಾಡೋಕೆ ನಾವು ಕಳಿಸಿದ ಮೊದಲ ಉಪಗ್ರಹ. ಇದರ ಸ್ಪೆಷಾಲಿಟಿ ಏನು? ಆದಿತ್ಯ L1 ಈಗ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರೋ L1 ಪಾಯಿಂಟ್ನಲ್ಲಿದೆ. L1 ಪಾಯಿಂಟ್ ಅಂದ್ರೆ ಸ್ಪೇಸ್ನಲ್ಲಿ ಒಂದು ಮ್ಯಾಜಿಕ್ ಸ್ಪಾಟ್ ಇದ್ದ ಹಾಗೆ. ಇಲ್ಲಿ ಸೂರ್ಯ ಮತ್ತು ಭೂಮಿಯ ಗುರುತ್ವಾಕರ್ಷಣೆ ಒಂದನ್ನೊಂದು ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ಅಲ್ಲಿ ನಾವು ಒಂದು ಉಪಗ್ರಹವನ್ನ ನಿಲ್ಲಿಸಿದ್ರೆ ಅದು ಹೆಚ್ಚು ಫ್ಯೂಯಲ್ ಖರ್ಚು ಮಾಡದೆ ಸೂರ್ಯನ ಜೊತೆಗೆ ಸುತ್ತುತ್ತಾ ಇರುತ್ತೆ. ಓ, ಗ್ರಹಣದ ಅಡೆತಡೆ ಇಲ್ಲದೆ ಸೂರ್ಯನನ್ನ 24/7 ನೋಡಬಹುದು. ಒಂದು ಪರ್ಫೆಕ್ಟ್ ಪಾರ್ಕಿಂಗ್ ಜಾಗ. ಹೌದು, ಪರ್ಫೆಕ್ಟ್ ಪಾರ್ಕಿಂಗ್ ಜಾಗ. ಅಲ್ಲಿಂದ ಅದು ಈಗಾಗಲೇ ಸೌರ ಜ್ವಾಲೆಗಳನ್ನ, ಕೊರೋನಲ್ ಮಾಸ್ ಇಜೆಕ್ಷನ್ಗಳನ್ನ ಸೆರೆ ಹಿಡಿಯೋಕೆ ಶುರು ಮಾಡಿದೆ ಅಂತ ಮೂಲಗಳು ಹೇಳ್ತವೆ. ಇದರಿಂದ ನಮ್ಗೇನ್ ಪ್ರಯೋಜನ? ಸೂರ್ಯನಿಂದ ಬರೋ ಈ ಸೌರ ಜ್ವಾಲೆಗಳು ನಮ್ಮ ಉಪಗ್ರಹಗಳಿಗೆ, ಪವರ್ ಗ್ರಿಡ್ಗಳಿಗೆ, ಕಮ್ಯುನಿಕೇಷನ್ ಸಿಸ್ಟಮ್ಸ್ಗೆ ಹಾನಿ ಮಾಡಬಹುದು. ಆದಿತ್ಯ L1 ಇವುಗಳನ್ನ ಮುಂಚಿತವಾಗಿಯೇ ಪತ್ತೆ ಹಚ್ಚಿ ನಮ್ಗೆ ವಾರ್ನಿಂಗ್ ಕೊಡುತ್ತೆ. ಅದರಲ್ಲಿ 7 ಬೇರೆ ಬೇರೆ ಉಪಕರಣಗಳಿವೆ. ಒಂದು ಸೂರ್ಯನ ಹೊರಭಾಗವಾದ ಕೊರೋನಾವನ್ನು ನೋಡಕ್ಕೆ, ಇನ್ನೊಂದು ಸೂರ್ಯನಿಂದ ಬರೋ ಡೇಂಜರಸ್ ರೇಡಿಯೇಷನ್ ಅಳೆಯುತ್ತೆ. ಒಟ್ಟಾರೆಯಾಗಿ ಸೂರ್ಯನ ಪ್ರತಿಯೊಂದು ಲೇಯರ್ನ ಕಂಪ್ಲೀಟ್ ಚಿತ್ರಣವನ್ನ ಕೊಡುತ್ತೆ. ಸೂರ್ಯನ ಅಧ್ಯಯನದಿಂದ ಈಗ ಭೂಮಿಯ ಅಧ್ಯಯನದತ್ತ ಬರೋಣ. ನಾಸಾ ಮತ್ತು ಇಸ್ರೋದ ಜಂಟಿ ಯೋಜನೆ ನಿಸಾರ್. ಇದೊಂದು ಅತ್ಯಾಧುನಿಕ ಭೂವೀಕ್ಷಣಾ ಉಪಗ್ರಹ ಅಂತ ಕೇಳಿದ್ದೇನೆ. ಇದರ ವಿಶೇಷತೆ ಏನು? ನಿಸಾರ್ 2 ರೀತಿಯ ರಾಡಾರ್ ತರಂಗಗಳನ್ನ, ಅಂದ್ರೆ L ಬ್ಯಾಂಡ್ ಮತ್ತು S ಬ್ಯಾಂಡ್ ಬಳಸೋ ಮೊದಲ ಉಪಗ್ರಹ. ಇದರರ್ಥ ಇದು ಹಗಲು, ರಾತ್ರಿ, ಮೋಡ ಇದ್ರೂ, ಮಳೆ ಇದ್ರೂ ಭೂಮಿಯ ಮೇಲ್ಮೈಯನ್ನ ಸ್ಪಷ್ಟವಾಗಿ ನೋಡಬಲ್ಲದು. ಪ್ರತಿ 12 ದಿನಕ್ಕೊಮ್ಮೆ ಇಡೀ ಭೂಮಿಯ ಒಂದು 3D ನಕ್ಷೆಯನ್ನ ತಯಾರಿಸುತ್ತೆ. ಪ್ರತಿ 12 ದಿನಕ್ಕೊಮ್ಮೆ ಇಡೀ ಭೂಮಿಯ ನಕ್ಷೆ. ಈ ಡೇಟಾದಿಂದ ಸಾಮಾನ್ಯ ಜನರಿಗೆ ಏನುಪಯೋಗ? ಬಹಳಷ್ಟು ಉಪಯೋಗವಿದೆ. ನಮ್ಮ ರೈತರಿಗೆ ಮಣ್ಣಿನ ತೇವಾಂಶದ ಬಗ್ಗೆ ನಿಖರವಾದ ಮಾಹಿತಿ ಸಿಗುತ್ತೆ. ಇದು ಕೃಷಿಗೆ ಬಹಳ ಸಹಕಾರಿ. ಭೂಮಿಯಲ್ಲಿ ಅಂತರ್ಜಲ ಎಲ್ಲೆಲ್ಲಿದೆ ಅಂತ ಪತ್ತೆ ಹಚ್ಚಬಹುದು. ಹಿಮನದಿಗಳು ಕರಗೋದನ್ನ, ಸಮುದ್ರ ಮಟ್ಟ ಏರೋದನ್ನ, ಭೂಕಂಪ ಅಥವಾ ಜ್ವಾಲಾಮುಖಿ ಆಗೋ ಮುಂಚೆ ಭೂಮಿಯಲ್ಲಿ ಆಗೋ ಸಣ್ಣ ಬದಲಾವಣೆಗಳನ್ನ ಇದು ಗುರುತಿಸಬಲ್ಲದು. ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಕ್ರಾಂತಿಯನ್ನೇ ತರಬಹುದು. ನಿಜಕ್ಕೂ ಅದ್ಭುತ. ಒಂದೆಡೆ ನಾವು 15 ಲಕ್ಷ ಕಿಲೋಮೀಟರ್ ದೂರದ ಸೂರ್ಯನನ್ನ ನೋಡ್ತಿದ್ದೀವಿ, ಇನ್ನೊಂದೆಡೆ ನಮ್ಮ ಕಾಲ ಕೆಳಗಿನ ಭೂಮಿಯನ್ನೇ ಸೂಕ್ಷ್ಮವಾಗಿ ಗಮನಿಸ್ತಿದ್ದೀವಿ. ಇದರ ಜೊತೆಗೆ ಆಳ ಸಮುದ್ರದ ಕಡೆಗೂ ಇಸ್ರೋ ಗಮನ ಹರಿಸ್ತಿದೆ ಅಲ್ವಾ? ಸಮುದ್ರಯಾನ ಮಿಷನ್. ಹೌದು, ಬಾಹ್ಯಾಕಾಶದಷ್ಟೇ ನಿಗೂಢವಾದ ಇನ್ನೊಂದು ಜಗತ್ತು ಅಂದ್ರೆ ಆಳ ಸಮುದ್ರ.
ಮತ್ಸ್ಯ 6000 ಅನ್ನೋ ಒಂದು ಮಾನವ ಸಹಿತ ಜಲಾಂತರ್ಗಾಮಿಯನ್ನ ನಾವು ಡೆವಲಪ್ ಮಾಡ್ತಿದೀವಿ. ಇದು 3 ಜನರನ್ನು ಹೊತ್ತು 6000 ಮೀಟರ್ ಅಂದ್ರೆ 6 ಕಿಲೋಮೀಟರ್ ಆಳಕ್ಕೆ ಹೋಗ್ಬಲ್ಲದು. ಅಲ್ಲಿರೋ ಖನಿಜ ಸಂಪನ್ಮೂಲಗಳು ಮತ್ತೆ ಜೀವರಾಶಿಗಳನ್ನ ಅಧ್ಯಯನ ಮಾಡೋದು ಇದರ ಉದ್ದೇಶ. ಇದು ಬಾಹ್ಯಾಕಾಶ ಮತ್ತು ಸಾಗರ ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸೋ ಪ್ರಯತ್ನ. ಇವೆಲ್ಲದರ ನಡುವೆ ಭಾರತದ ಅತ್ಯಂತ ಮಹತ್ವಾಕಾಂಕ್ಷಿಯ ಯೋಜನೆ ಗಗನಯಾನ. ಭಾರತೀಯರನ್ನ ಬಾಹ್ಯಾಕಾಶಕ್ಕೆ ಕಳಿಸೋದು. ಇದು ಸದ್ಯಕ್ಕೆ ಯಾವ ಹಂತದಲ್ಲಿದೆ? ಗಗನಯಾನದ ಸಿದ್ಧತೆಗಳು ಅಂತಿಮ ಹಂತದಲ್ಲಿವೆ. ಆಗಸ್ಟ್ 2025ರಲ್ಲಿ ಗಗನಯಾತ್ರಿಗಳಿರೋ ಕ್ಯಾಪ್ಸ್ಯೂಲ್ ಅನ್ನ ವಿಮಾನದಿಂದ ಕೆಳಗೆ ಬೀಳಿಸಿ ಅದರ ಪ್ಯಾರಾಶೂಟ್ ಸಿಸ್ಟಮ್ ಅನ್ನ ಟೆಸ್ಟ್ ಮಾಡುವ ಒಂದು ಸಮಗ್ರ ಪರೀಕ್ಷೆ ಯಶಸ್ವಿಯಾಗಿದೆ. ಇದು ಬಹಳ ಕ್ರಿಟಿಕಲ್ ಸ್ಟೆಪ್ಸ್ಗಳಲ್ಲಿ ಒಂದು. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ 2027ರಲ್ಲಿ ನಾವು ನಮ್ಮ ಮೊದಲ ಮಾನವ ಸಹಿತ ಬಾಹ್ಯಾಕಾಶಯಾನವನ್ನ ಕೈಗೊಳ್ಳಲಿದ್ದೇವೆ. ಈ ತಯಾರಿಯ ಭಾಗವಾಗಿಯೇ ಇಸ್ರೋದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಬಂದಿದ್ದು ಅಲ್ವಾ? ಆಕ್ಸಿಯಂ ಮಿಷನ್ 4 ಅಲ್ಲಿ. ಹೌದು, ಅದು ಬಹಳ ಮುಖ್ಯವಾದ ಅನುಭವ. ನಮ್ಮ ಸ್ವಂತ ಗಗನಯಾನಕ್ಕೆ ಮೊದಲು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ನಮ್ಮ ಗಗನಯಾತ್ರಿಗಳಿಗೆ ಸಿಕ್ಕಂತಾಗಿದೆ. ಅಲ್ಲಿ ಅವರು ಮೈಕ್ರೋಗ್ರಾವಿಟಿಯಲ್ಲಿ ಮನುಷ್ಯನ ದೇಹ ಹೇಗೆ ವರ್ತಿಸುತ್ತೆ ಅನ್ನೋದರ ಬಗ್ಗೆ ಹಲವು ಪ್ರಯೋಗಗಳನ್ನ ಮಾಡಿದ್ದಾರೆ. ಈ ಡೇಟಾ ಭವಿಷ್ಯದ ದೀರ್ಘಾವಧಿಯ ಚಂದ್ರ ಮತ್ತು ಮಂಗಳಯಾನಗಳಿಗೆ ಬಹಳ ಅಮೂಲ್ಯ. ಈ ಎಲ್ಲಾ ಯೋಜನೆಗಳನ್ನ ನೋಡಿದ ಮೇಲೆ ಇಸ್ರೋದ ಮುಂದಿನ ದಾರಿ ಸ್ಪಷ್ಟವಾಗಿ ಕಾಣಿಸ್ತಿದೆ. 2027ರಲ್ಲಿ ಮೊದಲ ಮಾನವ ಸಹಿತಯಾನ, 2028ರಲ್ಲಿ ಚಂದ್ರಯಾನ 4 ಅಂದ್ರೆ ಚಂದ್ರನಿಂದ ಸ್ಯಾಂಪಲ್ಸ್ ವಾಪಸ್ ತರೋದು, ನಂತರ 2035ರಲ್ಲಿ ಭಾರತೀಯ ಬಾಹ್ಯಾಕಾಶ ನಿಲ್ದಾಣ ಮತ್ತು 2040ರಲ್ಲಿ ಚಂದ್ರನ ಮೇಲೆ ಭಾರತೀಯ. ಹೌದು, ಇದು ಕೇವಲ ಕನಸುಗಳ ಪಟ್ಟಿಯಲ್ಲ, ಇದೊಂದು ದೃಢ ಸಂಕಲ್ಪ. ಇದರ ಜೊತೆಗೆ ಜಪಾನ್ನ ಬಾಹ್ಯಾಕಾಶ ಸಂಸ್ಥೆ ಜಾಕ್ಸಾ ಜೊತೆಗೂಡಿ ಲೂಪೆಕ್ಸ್ ಅಂತ ಒಂದು ಯೋಜನೆ ಕೈಗೊಳ್ಳಲಾಗ್ತಿದೆ. ಇದು ಚಂದ್ರನ ಧ್ರುವ ಪ್ರದೇಶದಲ್ಲಿ ನೀರು ಮತ್ತು ಬೇರೆ ಸಂಪನ್ಮೂಲಗಳಿಗಾಗಿ ಹುಡುಕಾಟ ನಡೆಸಲಿದೆ. ಅಂತಾರಾಷ್ಟ್ರೀಯ ಸಹಯೋಗವು ನಮ್ಮ ಕಾರ್ಯಕ್ರಮದ ಒಂದು ಮುಖ್ಯ ಭಾಗ. ಒಂದು ಕ್ಷಣ ಯೋಚಿಸಿದ್ರೆ ಇದು ನಿಜಕ್ಕೂ ಮೈ ನವಿರೇಳಿಸುತ್ತೆ. ನಾವು ಚಿಕ್ಕವರಿದ್ದಾಗ ಚಂದಮಾಮನ ಕಥೆ ಕೇಳಿ ಬೆಳೆದವರು. ನಮ್ಮ ಮುಂದಿನ ಪೀಳಿಗೆಯವರು ಚಂದ್ರನ ಮೇಲೆ ನಡೆದ ಭಾರತೀಯರ ಕಥೆಗಳನ್ನ ಓದಬಹುದು. ಆದರೆ ಈ 2040ರ ಗುರಿ ತಲುಪೋಕೆ ಅಂದಿನ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಇಂದಿನ ಶಾಲಾ ಮಕ್ಕಳಾಗಿರ್ಬೇಕಲ್ವೇ? ಅವರನ್ನ ಈ ಕ್ಷೇತ್ರದತ್ತ ಸೆಳೆಯೋಕೆ ಇಸ್ರೋ ಏನಾದ್ರೂ ಮಾಡ್ತಿದ್ಯಾ? ಖಂಡಿತವಾಗಿಯೂ. ಭವಿಷ್ಯದ ಪ್ರತಿಭೆಗಳನ್ನು ರೂಪಿಸೋದು ಈ ದೀರ್ಘಕಾಲೀನ ಯೋಜನೆಯ ಒಂದು ಅತ್ಯಗತ್ಯ ಭಾಗ. ಅದಕ್ಕಾಗಿ ಯುವಿಕಾ ಅಂದ್ರೆ ಯುವ ವಿಜ್ಞಾನಿ ಕಾರ್ಯಕ್ರಮ ಅಂತ ನಡೆಸಲಾಗ್ತಿದೆ. ಶಾಲಾ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನದ ಬಗ್ಗೆ ನೇರ ಅನುಭವ, ಜ್ಞಾನ ಕೊಡೋದು ಇದರ ಉದ್ದೇಶ. ಅದೇ ರೀತಿ ಈಶಾನ್ಯ ಭಾರತದ ವಿದ್ಯಾರ್ಥಿಗಳಿಗಾಗಿಯೇ ಸ್ಪಾರ್ಕ್ಸ್ ಅಂತ ಒಂದು ವಿಶೇಷ ಕಾರ್ಯಕ್ರಮವೂ ಇದೆ. ಇದು ದೇಶದ ಎಲ್ಲಾ ಭಾಗಗಳ ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸೋ ಪ್ರಯತ್ನ. ಹಾಗಾದ್ರೆ ಇವತ್ತಿನ ಚರ್ಚೆಯನ್ನು ಒಟ್ಟುಗೂಡಿಸೋದಾದ್ರೆ ಇದೊಂದು ಬಹುಮುಖಿ ತಂತ್ರಗಾರಿಕೆ. ಒಂದೆಡೆ ಡಾಕಿಂಗ್ನಂತಹ ಅತ್ಯಂತ ಸಂಕೀರ್ಣ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಳ್ಳೋದು, ಇನ್ನೊಂದೆಡೆ ಸ್ವದೇಶಿ ಚಿಪ್ಗಳ ಮೂಲಕ ಸಂಪೂರ್ಣ ಸ್ವಾವಲಂಬನೆ ಸಾಧಿಸೋದು, ಮತ್ತೊಂದೆಡೆ ಉದ್ಯಮಕ್ಕೆ ತಂತ್ರಜ್ಞಾನ ಕೊಟ್ಟು ಇಡೀ ಪರಿಸರ ವ್ಯವಸ್ಥೆಯನ್ನೇ ಬೆಳೆಸೋದು, ಮತ್ತು ಇದೆಲ್ಲದರ ಜೊತೆಗೆ ಮುಂದಿನ ಪೀಳಿಗೆಯನ್ನು ಸಿದ್ಧಪಡಿಸೋದು. ಹೌದು, ನೀವದನ್ನ ಬಹಳ ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ. ಈ ಮೂಲಗಳು ಇಸ್ರೋ ಏನ್ ಮಾಡ್ತಿದೆ ಮತ್ತು ಯಾವಾಗ ಮಾಡ್ತಿದೆ ಅಂತ ವಿವರಿಸುತ್ತೆ. ಆದರೆ ಕೇಳುಗರು ಆಳವಾಗಿ ಯೋಚಿಸಬೇಕಾದ ಒಂದು ಪ್ರಶ್ನೆ ಇಲ್ಲಿದೆ. ಒಂದು ಕಾಲದಲ್ಲಿ ಕೇವಲ ಸರ್ಕಾರಿ ಸಂಶೋಧನಾ ಸಂಸ್ಥೆಯಾಗಿದ್ದ ಇಸ್ರೋ ಈಗ ವಾಣಿಜ್ಯ ಮತ್ತು ವೈಜ್ಞಾನಿಕ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ ಸಹಾಯಕನಾಗಿ, ಒಬ್ಬ ಎನೇಬ್ಲರ್ ಆಗಿ ಬದಲಾಗ್ತಿದೆ. ಈ ದೊಡ್ಡ ಪರಿವರ್ತನೆ ಭಾರತದ ಆರ್ಥಿಕತೆಯ ಮೇಲೆ, ಜಾಗತಿಕ ರಾಜಕೀಯದಲ್ಲಿ ಅದರ ಸ್ಥಾನಮಾನದ ಮೇಲೆ ಮತ್ತು ಮುಖ್ಯವಾಗಿ ಹೊಸ ಪೀಳಿಗೆ ವಿಜ್ಞಾನ ಮತ್ತು ಅನ್ವೇಷಣೆಯ ಬಗ್ಗೆ ಯೋಚಿಸೋ ರೀತಿಯನ್ನ ಹೇಗೆ ಬದಲಾಯಿಸಬಹುದು? ಇದು ನಾವು ಮುಂದೆಯೂ ಗಮನಿಸಬೇಕಾದ ವಿಷಯ.